ಸಿಎಂ ಹೇಳಿದ್ದಾರೆ ನಾನು ಬಗ್ಗಲ್ಲ ಅಂತ. ರೀ ಸ್ವಾಮಿ, ನಾವ್ಯಾರೇ ಬೆದರಿಕೆ ಹಾಕೋದಕ್ಕೆ? ಒಂದು ಬಲಿಷ್ಠ ಮುಖ್ಯಮಂತ್ರಿಗಳಿದ್ದಾರೆ, 136 ಶಾಸಕರಿದ್ರೂ ಸಹ ತಮ್ಮ ಸರ್ಕಾರದ ಅಸ್ಥಿರತೆ ಕಾಡ್ತಾ ಇದೆ ಅಂತೇಳಿ ಮುಖ್ಯಮಂತ್ರಿಗಳು ಅನಿಸಿದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅವರು ಸೋಲನ್ನು ಒಪ್ಕೊಳ್ತಾ ಇದ್ದಾರೆ. ಹಗರಣದಲ್ಲಿ ನಮ್ಮ ಸರ್ಕಾರ ಮುಳುಗೋಗಿದೆ, ನಾವು ಏನು ಮಾಡಬೇಕು ದಾರಿ ತೋಚ್ತಾ ಇಲ್ಲ ಅಂತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಆಗಿದೆ. ನಾವು ಅವರು ಬೆದರಿಸ್ತಕ್ಕಂಥ ತಂತ್ರ ಮಾಡ್ತಾ ಇಲ್ಲ. ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಈ ನಾಡಿನ ಜನತೆ ನ್ಯಾಯ ಕೊಡಿಸ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಮಹತ್ವ ಇರ್ತದೋ ವಿರೋಧ ಪಕ್ಷಕ್ಕೂ ಕೂಡ ಅಷ್ಟೇ ಮಹತ್ವ ಇರ್ತದೆ. ಆಡಳಿತ ಪಕ್ಷ ಅಡ್ಡದಾರಿಯಲ್ಲಿ ಹೋದಂಥ ಸಂದರ್ಭದಲ್ಲಿ, ಆಡಳಿತ ಪಕ್ಷ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸಂದರ್ಭದಲ್ಲಿ, ಆಡಳಿತ ಪಕ್ಷ ಈ ನಾಡಿನಲ್ಲಿರ್ತಕ್ಕಂಥ ಬಡವರು, ದೀನದಲಿತರು, ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಶ್ನೆ ಧ್ವನಿ ಎತ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಅದನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಧನ್ಯವಾದ.